ಗೇರು ಹಣ್ಣಿನ ಮೌಲ್ಯವರ್ಧನೆಯಲ್ಲಿ ಸುಲಭ ಸಾಧ್ಯವಾದ ಎರಡು ಉತ್ಪನ್ನಗಳು ಹಣ್ಣಿನ ಜ್ಯೂಸ್ ಹಾಗೂ ಹಣ್ಣಿನ ಪಲ್ಪ್. ಗೇರು ಬೀಜ ಸಂಸ್ಕರಣೆಯ ಉದ್ಯಮದಲ್ಲಿ ಈಗಾಗಲೇ ಹೆಸರು ಮಾಡಿರುವ ಕುರುವೇರಿ ಕ್ಯಾಶ್ಯೂಸ್ ಮಾಲಕರಾದ ವಿಶ್ವಕೇಶವ ಹಾಗೂ ನವ್ಯಶ್ರೀ ಇದೀಗ ಗೇರು ಹಣ್ಣಿನ ಮೌಲ್ಯವರ್ಧನೆಯ ಬಗ್ಗೆ ಕಾರ್ಯೋನ್ಮುಖರಾಗಿದ್ದಾರೆ. ಈ ಮೌಲ್ಯವರ್ಧನೆಯ ಬಗ್ಗೆ ಪುತ್ತೂರಿನ ಗೇರು ಸಂಶೋಧನಾ ನಿರ್ದೇಶನಾಲಯದಿಂದ ತರಬೇತಿಯನ್ನು ಪಡೆದಿದ್ದಾರೆ. ಅತ್ಯಂತ ಹೆಚ್ಚಿನ ಪೌಷ್ಟಿಕಾಂಶ, ಜೀವಸತ್ವ, ಖನಿಜ, ಲವಣಾಂಶಗಳನ್ನು ಹೊಂದಿರುವಂತಹ ಗೇರು ಹಣ್ಣಿನ ಜ್ಯೂಸ್ ತಯಾರಿಸಿ ಇದನ್ನು ಮಾರಾಟ ಮಾಡುವುದು ಅಷ್ಟೇನು ಕಷ್ಟವಲ್ಲ ಎನ್ನುತ್ತಾರೆ ವಿಶ್ವಕೇಶವ ಅವರು. ಅದನ್ನು ಯಾವುದೇ ಸಕ್ಕರೆ ಇಲ್ಲ, ಅದಕ್ಕೆ ಯಾವುದೇ ಕೆಮಿಕಲ್ ಹಾಕಲಿಕ್ಕಿಲ್ಲ, ಕೇವಲ ಸಾಗು ಮಾತ್ರ ನಾವು ಉಪಯೋಗ ಮಾಡುವಂಥದ್ದು. ಅದರ ಟ್ರೈನಿಂಗ್ ಕೂಡ ಪಡ್ಕೊಂಡು ಬಂದಿದ್ದೇವೆ ನಾವು ಪುತ್ತೂರು NRCCಯಲ್ಲಿ. ಹಾಗೆ ಅದು ನಾವೀಗ ಒಂದು ನಮ್ಮ ಮತ್ತು ಮರಿಕೆ ಸಾವಯವ ಮಳಿಗೆಯವರೊಂದು ಒಂದು ಒಡಂಬಡಿಕೆಯಲ್ಲಿ ನಾವೀಗ ಕೊಡ್ತಾ ಇದ್ದೇವೆ. ಹಾಗೆ ಅದು ಕೂಡ ಭಾರಿ ಒಳ್ಳೆಯ ರೆಸ್ಪಾನ್ಸ್ ಉಂಟು. ಹಾಗೆ ನಾವೀಗ ಚಿಲ್ಲರೆ ಮಾರಾಟ ಮಾಡೋದಿಲ್ಲ. ಹಾಗೆ ಒಂದು ಹೋಲ್ಸೇಲ್ ಆರ್ಡರ್ಗಳಿದ್ದರೆ ಅವರಿಗೆ ತೆಗೆದು ಕೊಡ್ತಾ ಇದ್ದೇವೆ. ಮತ್ತು ಇದನ್ನು ಇನ್ನೊಂದು ಮೌಲ್ಯವರ್ಧನೆ ಅಂತಂದರೆ ಸ್ಕ್ವಾಷ್ ಮಾಡಿ ಇಡ್ಬೋದು, ಸ್ವಲ್ಪ ಶೇಖರಣೆ ಮಾಡಿ ಇಡ್ಬೋದು, ಮತ್ತು ಪ್ಯಾಶ್ಚರೈಸ್ ಮಾಡಿ ಇಡ್ಬೋದು. ಮತ್ತು ಇದನ್ನು ನಮಗೆ ಪಕ್ಕ ಮಾಡಲಿಕ್ಕೆ ಆಗಲಿಲ್ಲ ಅಂತಂದರೆ ಇದನ್ನು ಸ್ವಲ್ಪ ಹಣ್ಣನ್ನು ಒಂದು ಚಕ್ರದ ರೀತಿಯಲ್ಲಿ ಕಟ್ ಮಾಡಿ ಅದನ್ನು ಸ್ವಲ್ಪ ಸಕ್ಕರೆ ನೀರಿನಲ್ಲಿ ಅದನ್ನು ಹಾಕಿ ಬೇಯಿಸಿ ಅದನ್ನು ಸೋಲಾರ್ ಡ್ರೈಯರ್ ಅಥವಾ ಸನ್ ಡ್ರೈಯರ್ ಒಳಗೆ ಒಣಗಿಸಿ ಒಂದು ಸುಕಾಜು ಅಂತ ಒಂದು ಡಿಶ್ ಮಾಡ್ಬೋದು. ಅದಕ್ಕೆ ಕೂಡ ಮಾರುಕಟ್ಟೆಯಲ್ಲಿ ಇವತ್ತು ಅಮೆಝಾನ್ನಲ್ಲಿ ನಾವು ನೋಡಿದರೆ 1,200 ರೂಪಾಯಿವರೆಗೆ ಅದರ ಬೆಲೆ ಉಂಟು. 800 ರೂಪಾಯಿಗೆ ನಾವು ಕೊಡ್ಬೋದು ಅದನ್ನು. ಅದರ ಬಾಕಿ ನೆಕ್ಸ್ಟ್ ರಿಟೇಲರಿಗೆ ಹೋಗ್ತದೆ. ಸಣ್ಣ ಸಣ್ಣ ಒಂದು 250-200 ಗ್ರಾಮ್ಸ್ ಪ್ಯಾಕೆಟ್ ಮಾಡಿದರೂ ಹೋಗ್ತದೆ. ಸೊ ಜ್ಯೂಸ್ ಅಂತೂ ಇದಕ್ಕೆ ಫಸ್ಟ್ ಪ್ರಿಯಾರಿಟಿ ಜ್ಯೂಸ್, 0 ಅಡಿಟಿವ್ ಜ್ಯೂಸ್. ಯಾಕಂದರೆ ಇದು ಯಾವುದೇ ಕೆಮಿಕಲ್ ಬಳಕೆ ಇಲ್ಲ. ನಾವು ಈ ತಂಪು ಪಾನೀಯಗಳನ್ನು ಕೆಮಿಕಲ್ ಯುಕ್ತ ಪಾನೀಯಗಳನ್ನು ಕುಡಿಯೋದಕ್ಕಿಂತ ಇದು ನಮಗೆ ಅದರಲ್ಲಿ ಒಂದು ಗಂಟಲು ಕಿರಿಕಿರಿ ಆಗುವಂಥದ್ದು ಅಂಥದ್ದು ಯಾವುದು ಕೂಡ ಬರುವುದಿಲ್ಲ. ಮತ್ತು ಇನ್ನೊಂದು ಏನಂದರೆ ಮದುವೆ ಸಮಾರಂಭಗಳಿಗೆ ನಾವು ಇದನ್ನು ಕೊಡ್ಬೋದು. ಸ್ಕ್ವಾಷ್ಗಳನ್ನು ಮಾಡಿ ಸ್ಕ್ವಾಷ್ಗೆ ಸ್ವಲ್ಪ ಲಿಂಬೆ, ಶುಂಠಿ ಇಂಥದ್ದನ್ನು ಮಿಕ್ಸ್ ಮಾಡಿ ನಾವು ಕೊಟ್ಟರೆ ಇದು ನಮ್ಮ ಈ ಏನು ಕೆಮಿಕಲ್ ಯುಕ್ತ ನಾವು ಸೋಡಾ ಜ್ಯೂಸನ್ನು ಕುಡಿತೇವೆ ಅದಕ್ಕಿಂತಲೂ ಕೂಡ ತುಂಬ ಉತ್ತಮ. ಮನೆ ಮಟ್ಟದಲ್ಲೇ ಹೇಗೆಲ್ಲ ಏನೆಲ್ಲ ಮಾಡಲು ಸಾಧ್ಯ? ನವ್ಯಶ್ರೀ ಹೇಳುವ ಪ್ರಕಾರ ತುಂಬ ಸರಳ ಇದೆ. ಯಾಕಂದರೆ ನಾವು ನಮ್ಮ ಮನೆ ಬಳಕೆ ನಾವು ಯೂಸ್ ಮಾಡ್ಕೊಳ್ಬೇಕಾದ್ರೆ ಒಂದು 15 ನಿಮಿಷ ಸಾಕು ಇದನ್ನು ಮಾಡಬೇಕಿದ್ರೆ. ನಾವು ಇದು ಕಮರ್ಷಿಯಲ್ ಆಗಿ ಮತ್ತೆ ನೋಡುವ. ಈಗ ಫಸ್ಟ್ ಏನೇ ಇದ್ರೂ ನಾವು ನಮ್ಮ ಮನೆಯಲ್ಲೇ ಮಾಡಬೇಕಾದ್ದು. ಮನೆಯಲ್ಲಿ ನಾವೀಗ ಸಾಧಾರಣ ಒಂದು 25 ಹಣ್ಣು ತೆಕ್ಕೊಂಡು ಬಂದರೆ, ಬೀಜ ಸಮೇತ ತೆಕ್ಕೊಂಡು ಬಂದರೆ ಅದನ್ನು ಪೀಂಟಿಸಿ ಅದು ಹಣ್ಣನ್ನು ಚೆನ್ನಾಗಿ ತೊಳೆದು ಅದನ್ನು ಕಟ್ ಮಾಡಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಲಿಕ್ಕೆ ಬೇಕಾಗುವ ಸಾಧಾರಣ ಒಂದು 15 ನಿಮಿಷ ಮಾತ್ರ. ಹಾಗೆ ಯಾರಿಗೆ ಬೇಕಿದ್ರೂ ಮಾಡ್ಬೋದು. ಹಾಗೆ ಈಗ ಇದಕ್ಕೆ ಡಿಮಾಂಡ್ ಕೂಡ ಈಗ ಒಳ್ಳೆಯದು ಬಂದಿದೆ. ಹಾಗೆ ಇನ್ನೀಗ ಸೀಸನ್ ಈಗ ಮುಗೀತಾ ಬಂತು. ಇನ್ನು ಹಬ್ಬ ಅಂದರೆ 1 ತಿಂಗಳು ಸಿಗ್ಬೋದು ನಮ್ಮ ತೋಟದಲ್ಲೇ. ಅದೇ ರೀತಿ ನಾವೀಗ ಹಣ್ಣನ್ನು ಕೂಡ ಪರ್ಚೇಸ್ ಮಾಡ್ತಾ ಇದ್ದೇವೆ. ಹಾಗೆ ಅಂದರೆ ಹತ್ತಿರ ಇರೋ ತೋಟದಲ್ಲಿ ಕೂಡ ಇನ್ನು ಈಗ ಹಣ್ಣು ನೋಡೋಕೆ ಅಂತ ಎಲ್ಲ ವೇಸ್ಟ್ ಆಗ್ತದೆ ಅಂತ ಆಗ್ತಾ ಇದೆ. ಕೆಲವೆಲ್ಲ ಮಟ್ಟಿನ ವೇಸ್ಟೇಜ್ ಇದೆ, ಅದಕ್ಕೆ ನಾವೆಂತ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಅಂದರೆ ಇದು ಎಸೆನ್ಸ್ ಎಷ್ಟು ಬರ್ತದೆ ಅದು ನಮಗೆ ಅಷ್ಟು ಒಳ್ಳೆಯದು ಕೂಡ. ಮತ್ತು ಅದರ ಜಾಗ್ರತೆ ವಹಿಸೋ ಅಂದರೆ ಮೇಯ್ನು ಹುಳ ಇರ್ತದೆ. ಹುಳವನ್ನು ನಾವು ಅದನ್ನು 2 ಭಾಗ ಮಾಡಿದರೆ 2 ಸೈಡ್ ಕಟ್ ಮಾಡಿ ಅದನ್ನು 4 ಭಾಗ ಮಾಡಿದಾಗ ನಮಗೆ ಅದು ಹೆಚ್ಚಿಂದ ಕೂಡ ಒಳ್ಳೇದಿರ್ತದೆ. ಅದರ ಸಾಧಾರಣ ಕೆಲವೆಲ್ಲ ಒಂದು 3-4% ಹೇಗಿದ್ದರೂ ಹಾಳು ಸಿಗ್ತದೆ. ಅದನ್ನು ಸ್ವಲ್ಪ ಜಾಗ್ರತೆ ವಹಿಸಬೇಕಾಗ್ತದೆ ನಾವು. ಈಗಾಗಲೇ ನೀವು ಈಗ ಮಾಡಿದಂತಹ ಐಟಮ್ಗಳು ಏನೇನು ಅಂತ ಹೇಳ್ಬೋದು? ನಾವೀಗ ಮೇಯ್ನ್ ಕ್ಯಾಶ್ಯೂ ಆ್ಯಪಲ್ ಜ್ಯೂಸು, 0 ಅಡಿಟಿವ್ ಜ್ಯೂಸು, ಅದಾದಮೇಲೆ ಈಗ ಸ್ಕ್ವಾಷ್ ಮಾಡಿದ್ವಿ, ಮತ್ತು ಸುಕಾಜು ಮಾಡಿದ್ದೇವೆ, ಹಾಗೆ ಸ್ವಲ್ಪ ಕ್ಯಾಶ್ಯೂ ಪ್ರಾಶ್ ಅಂತ ನೋಡಿದ್ದೇವೆ. ಈಗ ಎಂತ ಇದ್ರೆ ಈಗ ಮನೆಗೆ ಬಂದವರಿಗೆ ಅತಿಥಿಗಳಿಗೆಲ್ಲ ಇದನ್ನೀಗ ಸ್ಯಾಂಪಲ್ ಕೊಡ್ತಾ ಇದ್ದೇವೆ, ಅವರ ಫೀಡ್ಬ್ಯಾಕ್ ತಗೊಳ್ತಾ ಇದ್ದೇವೆ. ಅಂದರೆ ಇದರ ಸಾಧಾರಣ 10ರಲ್ಲಿ 9 ಮಾರ್ಕ್ ಎಲ್ಲದಕ್ಕೂ ಬಂದಿದೆ. ಹಾಗೆ ಮತ್ತು ಕೆಲವರಿಗೆಲ್ಲ ಇಷ್ಟ ಆಗಲಿಲ್ಲ. ಅದಕ್ಕೆಂತ ಮಾಡೋದು, ಒಂದು 10 ಜನರಲ್ಲಿ ಇಬ್ಬರಿಗದಷ್ಟು ಇಷ್ಟ ಆಗಲಿಲ್ಲ ಕೆಲವರಿಗೆ. ಮತ್ತು ಎಲ್ಲರೂ ಒಳ್ಳೆ ಅಭಿಪ್ರಾಯ ಬಂದಿದೆ, ಒಳ್ಳೆಯದುಂಟು ಪ್ರಾಡಕ್ಟ್ ಅಂತ ಹೇಳಿದ್ದಾರೆ. ನೀವು ಬೀಜ ಹಣ್ಣನ್ನು ಇದು ಡೈರೆಕ್ಟಾಗಿ ಮಕ್ಕಳಿಗೆ ಕೊಟ್ಟರೆ ನನಗಿದು ಬೇಡ ಅಂತ ಹೇಳ್ತಾರೆ. ಅದನ್ನು ಈ ಥರ ಇದು 0 ಅಡಿಟಿವ್ ಜ್ಯೂಸ್ ಮಾಡಿ ಕೊಟ್ಟರೆ, ಅದು ಎಸ್ಪೆಷಲಿ ಕುಪ್ಪಿ ಗ್ಲಾಸಲ್ಲಿ ಕೊಡಬೇಕು, ಅದನ್ನು ಸ್ಟೀಲ್ ಗ್ಲಾಸಿಗಿಂತ. ಅದು ನೋಡುವಾಗಲೇ ಒಂದು ಚಂದ. ಅದನ್ನು ಈಗ ನನ್ನ ಮಕ್ಕಳಾಗಲಿ ಸುಮಾರು ಮಕ್ಕಳಿಗೆ ಕೊಟ್ಟಿದ್ದೇವೆ. ಎಲ್ಲರೂ ಇದು ಭಾರಿ ಒಳ್ಳೆಯದುಂಟು ಅಂತಲೇ ಹೇಳಿದ್ದಾರೆ ಮಕ್ಕಳು. ಇದು ನನಗೆ ಬೇಕು. ಬೀಜ ಹಣ್ಣು ಕೊಟ್ಟರೆ ಅದು ಬೇಡ, ಆದರೆ ಜ್ಯೂಸು ತುಂಬ ಇಷ್ಟ ಆಗಿದೆ ಮಕ್ಕಳಿಗೆ. ವಿಶ್ವಕೇಶ್ ಏನಂತಾರೆ? ಅದೇ ಇದರ 0 ಅಡಿಟಿವ್ ಜ್ಯೂಸ್
ಇದು ನಮ್ಮ ಒಂದು ಮುಖ್ಯ ಪ್ರಾಧಾನ್ಯತೆಯಾಗಿ ಮುಂದೆ ಹೋಗ್ಬೋದು ಅಂತ ನಮಗೆ ಅನಿಸ್ತಾ ಇದೆ. ಯಾಕಂದರೆ ಈ ಸಮಯದಲ್ಲಿ ನಾವು ಈಗ ಸಿಕ್ಕುವಾಗ ಹಣ್ಣುಗಳನ್ನು ಸಿಕ್ಕುವಾಗ ಆದಷ್ಟು ಅದನ್ನು ಮಿಕ್ಸಿಯಲ್ಲಿ ನಾವು ಗ್ರೈಂಡ್ ಮಾಡಿ ಪಲ್ಪ್ ಮಾಡಿಟ್ಟು ಸ್ಟೋರ್ ಮಾಡಿದರೆ ನಿಮಗೆ ಬೇಕಾದ ಹಾಗೆ ಅಟ್ಲೀಸ್ಟ್ ಒಂದು 6 ತಿಂಗಳಿಗೆ ಅದು ಉದ್ದಳಿಬೋದು, ಬೇಕಾದಷ್ಟು ಈಗ ಕೇಳುವವರಿಗೆ ಕೊಡ್ಬೋದು. ಹಾಗೆ ನಾವು ಈಗ ಆ ಪ್ರಕ್ರಿಯೆಯಲ್ಲಿ ಇದ್ದೇವೆ. ಅಂದರೆ ಅದನ್ನು ತಂದು ಸ್ಟೋರ್ ಮಾಡಿ ಪಲ್ಪ್ ಮಾಡಿ ಡಿಮ್ಯಾಂಡ್ ಇದ್ದ ಹಾಗೆ ನಾವು ಕೊಡ್ತಾ ಇದ್ದೇವೆ. ಅಂದ್ರೆ ತಕ್ಷಣದಲ್ಲಿ ನಮ್ಗೆ ಅದನ್ನು ಜ್ಯೂಸ್ ಮಾಡ್ಲಿಕ್ಕೂ ಆಗುದಿಲ್ಲ. ಹೌದು ಹಣ್ಣ ಹೌದು ಒಮ್ಮೆಲೆ ಬಂದಾಗ. ಹೌದೌದೌದೌದು. ಒಂದೇ ಸತಿ ಬಂದಾಗ ಅದನ್ನು ಆಗೋದಿಲ್ಲ. ಮತ್ತು ಏನಂತಂದರೆ ನನ್ನ ಒಂದು ಲೆಕ್ಕಾಚಾರ ಪ್ರಕಾರ, ಈಗ ನೀವು ಗುಡ್ಡೆಯಿಂದ ತರುವ ಒಂದು ಪ್ರಶ್ನೆ ಕೇಳಿದಿರಿ, ಹಾಳಾಗ್ತದ ಅಂತ. ಈ ಗುಡ್ಡೆಯಿಂದ ತರುವಾಗ ನಾವೀಗ ಒಂದು 100 kg ತಂದರೆ ಅದರಲ್ಲಿ ಒಂದು 40 kg ನಿಮಗೆ ಒಳ್ಳೆಯದು ಸಿಗ್ಬೋದು. ಮತ್ತು ಹೇಗೆ ಬೇಕಾದರೂ ತಗೊಂಡು ಬಂದರೂ 35% ಆದರೂ ನಿಮಗೆ ಒಳ್ಳೆಯದು ಸಿಗ್ತದೆ. ಅದು ನೀವು ದಿವಸ ಹೆಕ್ಕಿ ಅಥವಾ 2 ದಿವಸಕ್ಕೆ ಬಿಟ್ಟು ಹೆಕ್ಕಿ ಗುಡ್ಡೆಯಲ್ಲಿ ಹರಗಿರ್ತದೆ, ಏನು ಒಂದರ ಮೇಲೆ ಒಂದು ಬೀಳೋದಿಲ್ಲ. ತಂದ ಮೇಲೆ ಇಮಿಡಿಯೇಟ್ ಆವತ್ತು ಸಂಜೆ ಒಳಗೆ ಅದನ್ನ ಕಟ್ ಮಾಡಿ ಅದನ್ನ ನಾವು ಅದರ ಬೀಜವನ್ನು ಬೇರ್ಪಡಣೆ ಮಾಡಿ ಮತ್ತು ಅದನ್ನು ವಾಶ್ ಮಾಡಿ ನಾವು ತಗೊಳ್ಬೇಕು. ಸೊ ಅದರ ಲೆಕ್ಕಾಚಾರ ಪ್ರಕಾರ ನನ್ನದೊಂದು ಸ್ಟ್ಯಾಟಿಸ್ಟಿಕ್ಸ್. ಸೊ ಅದರ ಪ್ರಕಾರ ನಮಗೆ ಒಂದು 10 kg ಸಿಕ್ಕಿದ್ರು ಸಾಧಾರಣ 7 ಲೀಟ್ರಿನಷ್ಟು ನಿಮಗೆ ಇದು ಬರ್ತದೆ, ಎಂತ ಜ್ಯೂಸ್ ಬರ್ತದೆ. 7 ಲೀಟ್ರಿಗೆ ಒಂದು 100 ರೂಪಾಯಿ ಆಗಿದ್ರು ಹಿಡಿದ್ರು 700 ರೂಪಾಯಿ ಆಯಿತು. 120 ಬೇಡ, 100 ರೂಪಾಯಿ ಆಗಿ ಹಿಡಿದ್ರು 700 ರೂಪಾಯಿ ಆಯಿತು. 25 kgಗೆ ಸಾಧಾರಣ ಒಂದು 3 kg ನಿಮಗೆ ಇದು ಬೀಜ ಬಂಡು ಬರ್ಬೋದು. 150 ರೂಪಾಯಿ ಆಗಿ 300 ರೂಪಾಯಿ ಆಯಿತು. 300 + 700 ಎಷ್ಟಾಯಿತು? 1000 ರೂಪಾಯಿ ಆಯಿತು. ಅಲ್ಲಿಗೆ ನಿಮಗೆ 300 + 700 1000 ರೂಪಾಯಿ kgಗೆ ಸಿಕ್ಕಿದಾಗ ಆಯಿತು. ಅದು ಬಿಟ್ಟು ಬೇಡ ನಿಮಗೆ ಇನ್ನೂ ಜಾಸ್ತಿ ಹಾಳು ಬರ್ತದೆ ಅಂತಂದರೆ ನಿಮಗೆ ಅದು ಸಾಧಾರಣ ಒಂದು 500-550 ರೂಪಾಯಿಯಷ್ಟು kgಗೆ ಸಿಕ್ಕಿದಾಗ ಆಯಿತು. ಸೊ ಇದಕ್ಕಿಂತ ಅದ್ಭುತ ಬೇರೆ ಏನು ಯಾವುದು ಇದೆ? ಅಡಿಕೆಯಲ್ಲಿ ನಮಗೆ ಅಷ್ಟು ದುಡ್ಡು ಸಿಗೋದಿಲ್ಲ. ಸೊ ಇದನ್ನು ಮಾತ್ರ ಮುಂದೆ ಕೊಂಡೋಗ್ಬೋದು, ತುಂಬ ಒಳ್ಳೆಯ ರೀತಿಯಲ್ಲಿ ಮುಂದೆ ಕೊಂಡೋಗ್ಬೋದು. ಯಾಕಂದರೆ ಇದಕ್ಕೆ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಒಂದು ಕೋಲ್ಡ್ ಸ್ಟೋರೇಜ್ ರೂಮ್ ಮಾಡಬೇಕು. ಕೋಲ್ಡ್ ಸ್ಟೋರೇಜ್ ರೂಮಲ್ಲಿ ಹಾಕಿದರೆ ಡಿಮ್ಯಾಂಡ್ ಬಂದಾಗ ಇದನ್ನು ಮಾಡ್ಬೋದು. ಅಟ್ಲೀಸ್ಟ್ 6 ತಿಂಗಳಿಗೆ ನಿಮಗೆ ಒಳ್ಳೆಯ ರೀತಿಯ ಜ್ಯೂಸ್ ಜನರಿಗೆ ಲಭ್ಯ ಇರುವಂತೆ ಮಾಡ್ಬೋದು. ಇನ್ನೊಂದಂದ್ರೆ ಇದರಲ್ಲಿ ಜ್ಯೂಸ್ ತೆಗೆದ ಮೇಲೆ ಉಳಿಯುವಂತಹ ಚರಟ ಏನಿದೆಯಾ ಅದು ಕೂಡ ನಮಗೆ ಉಪಯೋಗ ಮಾಡ್ಲಿಕ್ಕೆ ಆಗ್ತದೆ. ಹೌದು, ಅದು ಕೂಡ ವೇಸ್ಟ್ ಆಗೋದು. ನಾವು ಅದನ್ನೊಂದು ಟ್ರಯಲ್ ಮಾಡಿದ್ದೇವೆ. ಒಂದು ಪೊಮೇಸ್ ಅಂತ ಹೇಳ್ತಾರೆ, ಎಂತ ಅದರ ಪುಂಟೆ ಅಂತ ಹೇಳ್ತೇವೆ. ಅದನ್ನು ನಾವು ಏನು ಮಾಡಿದ್ದೇವೆ, ಪ್ರಾಶ್ ಮಾಡಿದ್ದೇವೆ. ಅದು ನಾವು ಜಸ್ಟ್ ನೋಡಿ ನಾವು ಮಾಡಿದ್ದು. ಸೊ ಹಾಗೆ ಅದು ಕೂಡ ಒಳ್ಳೆಯ ರೆಸ್ಪಾನ್ಸ್ ಉಂಟು. ಯಾಕಂದರೆ ಇದು ಔಷಧಿ ರೀತಿಯಲ್ಲಿ ಬಳಸುವಂಥದ್ದು. ನಿಮಗೆ ಹೊಟ್ಟೆ ನೋವು ಆ ಥರ ಸಮಸ್ಯೆ ಎಲ್ಲ ಇದ್ದರೆ ಸೊ ಅದನ್ನು ತಿಂದರೆ ತಕ್ಷಣವೇ ಹೊಟ್ಟೆ ಬಿಸಿ ಆಗ್ತದೆ, ಕಡಿಮೆ ಆಗ್ತದೆ. ಮತ್ತು ಏನಂತ ಎನಿಮಲ್ ಫೀಡಿಗೆ ಹಾಕು, ಅದನ್ನು ಡ್ರೈಯರಲ್ಲಿ ಚೆಂದ ಒಣಗಿಸಿದರೆ, ನಾವೀಗ ದುಡ್ಡು ಕೊಟ್ಟು ಹೊರಗೆ ಅಂತ ತರುವ ಎನಿಮಲ್ ಫೀಡಿಗೆ ಯೂರಿಯಾ ಹಾಕ್ತಾರೆ, ಇದಕ್ಕೆ ಯೂರಿಯಾ ಹಾಕೋದಿಲ್ಲ. ಸೊ ಆ ಥರ ಎಲ್ಲ ಉಪಯೋಗ ಇದೆ ಇದರಲ್ಲಿ. ಇದು ಯಾವುದು ವೇಸ್ಟ್ ಇಲ್ಲ. ಗೇರು ಬೀಜದಲ್ಲಿ ಹಾಳಾಗಿ ಕೊಳ್ತು ಹೋಗುವ ಹಣ್ಣು ಮಾತ್ರ 50-60% ಹಾಳಾಗುವುದು ಮಾತ್ರ ವೇಸ್ಟ್. ಮತ್ತು 40% ಸಿಕ್ಕಿದರೂ 1 kgಗೆ ಸಾಧಾರಣ ಅದನ್ನು ಸರಿಯಾದ ರೀತಿಯಲ್ಲಿ ಅವರು ಮನೆಯಲ್ಲೇ ಪ್ರೊಸೆಸ್ ಮಾಡಿದರೆ ಸಾಧಾರಣ ಒಂದು ಮಿನಿಮಮ್ 587 ರೂಪಾಯಿ, ಮ್ಯಾಕ್ಸಿಮಮ್ 1000 ರೂಪಾಯಿವರೆಗೆ kgಗೆ ರೈತರು ಪಡ್ಕೊಂಡಾಗ ಆಗ್ತದೆ ಇದನ್ನು ಮಾಡಿದರೆ. ಈಗ 13 ವರ್ಷದ ಮರದಲ್ಲಿ ನನಗೊಂದು 40% ನನ್ನ ಲೆಕ್ಕಾಚಾರ ಪ್ರಕಾರ ನಮಗೆ ಒಳ್ಳೆಯ ಹಣ್ಣು ಸಿಕ್ಕಿದೆ. ಸೊ ಅಷ್ಟು ಸಿಕ್ಕಿದರೂ ಸಾಕು, ನಮಗೆ ಹೆಕ್ಕಿದ ಕೂಲಿ ಎಲ್ಲ ಬಂದು ಬಿಡ್ತದೆ, ಅದರ ಮೇಂಟೆನೆನ್ಸ್ ಕಾಸ್ಟ್ ಎಲ್ಲ ಬರ್ತದೆ. ನವಿಯವರಿಗೆ ಇನ್ನೊಂದೇನೆಂದರೆ ಇದರಲ್ಲಿ ಈಗ ಗೇರು ಬೆಳೆ ಬೆಳೆಯುವಂತಹ ಮಂದಿಗಳು ಕೂಡ ಮನೆಯಲ್ಲೂ ಕೂಡ ಸ್ವಲ್ಪ ಇದ್ರ ಬಗ್ಗೆ ಈ ಜ್ಯೂಸು ಇನ್ನೊಂದು ಮತ್ತೊಂದು ಅದನ್ನು ನಮ್ಮ ಮಕ್ಕಳಿಗೆ ಯುವಕರಿಗೆ ಎಲ್ಲ ಅದನ್ನು ಒಂದು ಪರಿಚಯಿಸುವಂಥ ಕೆಲಸ ಗೃಹಿಣಿಯರು ಸ್ವಲ್ಪ ಮಾಡಿದರೆ ಇನ್ನು ಮುಂದಕ್ಕೆ ಹೋದೀತಾ ಅಂತ. ಖಂಡಿತವಾಗಿಯೂ ಹೋಗ್ಬೋದು. ಅಂದರೆ ನಾನು ಹೇಳೋದಾಗೆ ಪ್ರತಿಯೊಬ್ಬರೂ ಮಾಡಬೇಕು ಅಂತಂದರೆ ನಾನು ಹೇಳೋದು ತುಂಬ ಸರಳ ಇದೆ ಮಾಡಲಿಕ್ಕೆ ಕೂಡ. ಮತ್ತು ಇವತ್ತು ನಾನು ಮಾಡಿದ್ದೆ, ನಾನೀಗ ನನ್ನ ತಂಗಿಗೆ ಹೇಳಿದೆ, ಅವಳು ನಿನ್ನೆ ಮಾಡಿದ್ದಾಳೆ, ಹಾಗೆ ರಿಸಲ್ಟ್ ಎಲ್ಲ ಒಳ್ಳೆಯದು ಬಂದಿದೆ. ಹಾಗೆ ಮತ್ತೊಬ್ಬರು ಹಾಗೆ ಶಿಷ್ಯ ವೃಂದ ತುಂಬ ಅಭಿವೃದ್ಧಿ ಆಗ್ತದೆ. ಹಾಗೆ ಅಂದರೆ ಪ್ರತಿಯೊಬ್ಬರು ಮಕ್ಕಳು ಇಷ್ಟಪಡ್ತಾರೆ, ಮೇಯ್ನು ಅಂದರೆ ಮಕ್ಕಳು ಇಷ್ಟಪಟ್ಟರೆ ಎಲ್ಲರೂ ಇಷ್ಟಪಟ್ಟ ಹಾಗೆ ಅಂತಲೇ ಹೇಳ್ತಾರೆ. ಹಾಗೆ ಇದು ಅತಿ ಸುಲಭ ಮತ್ತು ಎಲ್ಲರೂ ಮಾಡಿದರೆ ತುಂಬ ಒಳ್ಳೆಯದು. ಅಂದರೆ ಇದು ಒಬ್ಬರಿಬ್ಬರು ಮಾಡುವಂಥದ್ದಲ್ಲ, ಎಲ್ಲ ಗ್ರೂಪಲ್ಲೇ ಮಾಡಬೇಕು. ಇದು ನೀವು ಹೇಳಿದಾಗೆ ಇದು ಜನಾಂದೋಲನ ಅಲ್ಲ, ಹಾಗೆ ಎಲ್ಲರೂ ಮಾಡಿದರೆ ತುಂಬ ಒಳ್ಳೆಯದು. ಈಗಾಗಲೇ ತಮ್ಮ ಮನೆಯಲ್ಲಿ ಗೇರು ಹಣ್ಣಿನ ಪಲ್ಪನ್ನು ತಯಾರಿಸಿ ಅದನ್ನು ಶೀತಲೀಕರಣ ವ್ಯವಸ್ಥೆಯಲ್ಲಿ ಕಾಪಿಟ್ಟಿದ್ದಾರೆ. ಮುಂದೆ ಬೇಡಿಕೆ ಬಂದಂತೆ ಬೇರೆ ಬೇರೆ ಉತ್ಪನ್ನಗಳನ್ನು
ತಯಾರಿಸಬಹುದು ಎನ್ನುತ್ತಾರೆ ನವ್ಯಶ್ರೀ. ಇದು ಕ್ಯಾಶು ಆ್ಯಪಲ್ ಝೀರೋ ಎಡಿಟಿವ್ ಜ್ಯೂಸು, ಇದು ಕ್ಯಾಶು ಆ್ಯಪಲ್ ಸ್ಕ್ವ್ಯಾಶ್, ಇದು ಕ್ಯಾಶು ಪ್ರಾಶ್, ಇದು ಸುಕಾಜು, ಹಾಗೆ ಇದು ನಮ್ಮ ಪಲ್ಪು ಕ್ಯಾಶು ಆ್ಯಪಲ್ ಪಲ್ಪ್. ಇದು ಕ್ಯಾಶು ಆ್ಯಪಲ್ ಸ್ಕ್ವ್ಯಾಶ್. ಇದಕ್ಕೆ ನಾವೀಗ ಸಕ್ಕರೆಲ್ಲ ಆ್ಯಡ್ ಮಾಡಿದ್ದೇವೆ. ನೆಕ್ಸ್ಟ್ ಇದನ್ನು ಬೇರೆ ಬೇರೆ ವೇರಿಯಂಟ್ ನಾವು ಮಾಡ್ಬೋದು. ಅಂದರೆ ಇದಕ್ಕೆ ಕಾರ್ಬೋನೇಟೆಡ್ ಡ್ರಿಂಕ್ ಕೂಡ ಸೇರಿಸಿ ಅಥವಾ ಲೆಮನ್ ಜಿಂಜರೆಲ್ಲ ಸೇರಿಸ್ಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ಹಾಗೆ ಬೇರೆ ಬೇರೆ ವೆರೈಟಿ, ಈಗ ನಾವು ಏನು ಲೆಮನಲ್ಲಿ ಈಗ ನಾವು ಮಾಡ್ತಾ ಇದ್ದೀವೋ ಹಾಗೆ ನಮಗೆ ಈಗ ಜಲ್ಜೀರೆಲ್ಲ ಆ್ಯಡ್ ಮಾಡ್ಕೊಳ್ಬೋದು. ಇದು ನಮ್ಮ ಕ್ಯಾಶು ಆ್ಯಪಲ್ ಪಲ್ಪ್. ಇದೀಗ ನಾವೀಗ ಸ್ಟಾಕಿಗೆ ಅಂತ ಇಟ್ಕೊಂಡಿದ್ದೇವೆ. ನಮಗೆ ಇದೀಗ ಆಫ್ ಸೀಸನಲ್ಲಿ ನಮಗೆ ಈಗ ಕ್ಯಾಶು ಸಿಗೋದಿಲ್ಲಲ್ಲ, ಆವಾಗ ನಾವು ಕ್ಯಾಶು ಆ್ಯಪಲ್ ಇದು ಝೀರೋ ಎಡಿಟ್ ಜ್ಯೂಸ್ ಮಾಡ್ಕೋಬೋದು, ಸ್ಕ್ವ್ಯಾಶ್ ಎಲ್ಲ ಮಾಡ್ಕೋಬೋದು. ನಮ್ಗೆ ಬೇರೆ ಬೇರೆ ವೇರಿಯಂಟನ್ನು ನಾವು ಇದರಲ್ಲಿ ಪಲ್ಪನ್ನು ಯೂಸ್ ಮಾಡ್ಕೊಂಡು ಮಾಡ್ಕೋಬೋದು.